ಓಂ ಗುರುಭ್ಯೋ ನಮಃ ಹರಿ ಓಂ. ನಮಸ್ಕಾರ, ವೆಲ್ಕಮ್ ಟು ವಾಸ್ತುಜ್ಯೋತಿ ಕಾರ್ಯಕ್ರಮಕ್ಕೆ ಸುಸ್ವಾಗತಗಳು. ವಾರ ಭವಿಷ್ಯ ನಮಗೆ ಏಪ್ರಿಲ್ 12ರಿಂದ 18ನೇ ತಾರೀಕು ತನಕ ದ್ವಾದಶ ರಾಶಿ ಫಲಗಳು ಈ ವಾರದಲ್ಲಿ ಯಾವ ಥರ ಇದೆ ಅಂತ ನೋಡೋಣ. ಅದಕ್ಕೂ ಮೊದಲು ಈ ವಾರದಲ್ಲಿ ಗ್ರಹಗತಿಗಳು ಯಾವ ಯಾವ ರಾಶಿ ಅಥವಾ ಪರಿಸರದಲ್ಲಿ ಗೋಚರಿಸ್ತಿದೆ ಅಂತ ನೋಡೋಣ. ಮೊದಲನೇದಾಗಿ ಇವಾಗ ಚಂದ್ರ ನಮಗೆ ಕುಂಭ ರಾಶಿಯಲ್ಲಿ ರಾಹು ಜೊತೆ ಯುತಿ ಆಗ್ತಾ ಇದೆ. ವಾರದ 2ನೇ ಭಾಗದಲ್ಲಿ ಮೀನರಾಶಿಗೆ ಪ್ರವೇಶ ಆಗುತ್ತೆ. ಮೀನರಾಶಿಯಲ್ಲಿ ನೋಡಿ ಶನಿ, ಕುಜ, ಬುಧ ಈ 3 ಗ್ರಹಗಳ ಯುತಿ ನಡೀತಾ ಇದೆ. ಅಲ್ಲಿ ಚಂದ್ರ ಕೂಡ ಹೋಗಿ ಸೇರ್ಕೊಳುತ್ತೆ. 4 ಗ್ರಹಗಳ ಯುತಿ ನಮಗೆ ಈ ವಾರದ 2ನೇ ಭಾಗದಲ್ಲಿ ನೋಡಬಹುದು. ನಂತರ ಮೇಷರಾಶಿಯಲ್ಲಿ ರವಿ ಉಚ್ಚ ಸ್ಥಾನದಲ್ಲಿ ಸಂಚಾರ. ಹಾಗೆ ನೋಡಿ ಅಲ್ಲಿ ಮೇಷರಾಶಿಯಲ್ಲಿಯೇ ಶುಕ್ರ ಕೂಡ ಸಂಚಾರ ಮಾಡ್ತಾ ಇದೆ. ಈಗ ನಮಗೆ ಗುರು ಮಿಥುನ ರಾಶಿಯಲ್ಲಿ ಸಂಚಾರ, ಸಿಂಹ ರಾಶಿಯಲ್ಲಿ ಕೇತು ಸಂಚಾರ. ಸೊ ಈ ವಾರ ನಾವು ಈ ಥರ ಗ್ರಹಗತಿಗಳನ್ನು ಗೋಚರಿಸ್ತಾ ಇರೋದನ್ನ ಕಾಣಬಹುದು. ಈಗ ನಮಗೆ ಈ ವಾರದಲ್ಲಿ ಏನಾನ ಶುಭ ಕಾರ್ಯ ಮಾಡ್ಕೋತೀನಿ ಅಂತಂದರೆ ಯಾವ ದಿನ ನಾವು ಶುಭ ಕಾರ್ಯಗಳನ್ನ ಮಾಡ್ಕೋಬೋದು ಅಂತಂದರೆ, ಮೊದಲನೇದಾಗಿ ನಮಗೆ ಈಗ 12ನೇ ತಾರೀಕು ಭಾನುವಾರ ದಶಮಿ ಶ್ರವಣ ನಕ್ಷತ್ರ ಬರುತ್ತೆ. ಹಾಗೆ 13 ಏಕಾದಶಿ ಸೋಮವಾರ ಧನಿಷ್ಠ ನಕ್ಷತ್ರ ಬರುತ್ತೆ. 15ನೇ ತಾರೀಕು ಬುಧವಾರ ತ್ರಯೋದಶಿ ಪೂರ್ವ ಭಾದ್ರಪದ ನಕ್ಷತ್ರ ಬರುತ್ತೆ. ಸೊ ಈ ದಿನ ವಿಶೇಷವಾಗಿ ನೀವು ಶುಭ ಕಾರ್ಯಗಳನ್ನ ಮಾಡ್ಕೋಬಹುದು. ಸೊ ಈಗ ನಾವು ದ್ವಾದಶ ರಾಶಿ ಫಲಗಳನ್ನ ತಿಳ್ಕೊಳ್ಳೋಣ. ಮೊದಲನೇದಾಗಿ ಮೇಷರಾಶಿ ನೋಡಿ, ಮೇಷರಾಶಿಯವರಿಗೆ ಪಂಚಮಾಧಿಪನಾದ ರವಿ ಈಗ ನಮಗೆ ಉಚ್ಚ ಸ್ಥಾನದಲ್ಲಿ ಮೇಷರಾಶಿಯಲ್ಲೇ ಸಂಚಾರ ಮಾಡ್ತಿದೆ. 2 ಮತ್ತು ಸಪ್ತಮಾಧಿಪತಿ ಅಂದರೆ ನಿಮಗೆ ಧನಾದಿ ಕುಟುಂಬಾಧಿಪತಿಯಾದಂಥ ಶುಕ್ರ ಮತ್ತು ಸಪ್ತಮಾಧಿಪತಿಯಾದಂಥ ಶುಕ್ರನ ಜೊತೆ ಈಗ ಪಂಚಮಾಧಿಪತಿನೂ ಸೇರ್ಕೊತಾ ಇದೆ. ರವಿ ಶುಕ್ರರ ಯುತಿ ಆಗ್ತಾ ಇದೆ. ನಮಗೀಗ ಇಷ್ಟು ದಿವಸ 12ನೇ ಮನೆಯಲ್ಲಿದ್ದಾಗ ಸ್ವಲ್ಪ ಆರೋಗ್ಯದಲ್ಲಿ ಸಮಸ್ಯೆ ಅಥವಾ ತಂದೆ ಜೊತೆಗೆ ಭಿನ್ನಾಭಿಪ್ರಾಯಗಳು ಅಥವಾ ಸರ್ಕಾರದಿಂದ ನೋಟಿಸು, ಸರ್ಕಾರದಿಂದ ಒತ್ತಡಗಳನ್ನ ಕಾಣ್ತಾ ಇದ್ವಿ ಮೇಷರಾಶಿಯವರಿಗೆ. ಬಟ್ ಇವಾಗ ಮೇಷರಾಶಿಯಲ್ಲಿ ಸೂರ್ಯ ಉಚ್ಚ ಸ್ಥಿತಿ ಆಗಿರೋದ್ರಿಂದ, ಪಂಚಮಾಧಿಪತಿ ಆಗಿರೋದ್ರಿಂದ ನಿಮ್ಮ ಕ್ರಿಯೇಟಿವಿಟಿ ಎನ್ಹೆನ್ಸ್ ಆಗುತ್ತೆ, ಆರೋಗ್ಯ ವೃದ್ಧಿ ಆಗುತ್ತೆ, ನಿಮ್ಮ ಇಂಟೆಲಿಜೆನ್ಸ್ ಜಾಸ್ತಿ ಆಗುತ್ತೆ, ಅಂದರೆ ಬುದ್ಧಿವಂತಿಕೆ ಜಾಸ್ತಿ ಆಗುತ್ತೆ. ಇವಾಗ ನಿಮಗೆ ಒಂದು ಹೊಸ ತೇಜಸ್ ಬರುತ್ತೆ. ಯಾಕಂದರೆ ನಿಮ್ಮ ರಾಶಿಯಲ್ಲಿ ರವಿಗೆ ಒಂದು ಕಂಫರ್ಟಬಲ್ ಆಗಿ ಅಂದರೆ ಒಂದು ಸುಖವಾಗಿ ರಿಸಲ್ಟ್ ಕೊಡುವಂಥ ಜಾಗ ಆಗಿರೋದ್ರಿಂದ, ಜೊತೆಗೆ 2 ಮತ್ತು 7ನೇ ಮನೆ ಅಧಿಪತಿ ನಿಮ್ಮ ರಾಶಿಯಲ್ಲೇ ಇದೆ ಶುಕ್ರ. ಸೂರ್ಯ ಶುಕ್ರರ ಯುತಿ ಆದಾಗ ನಾವು ಎಚ್ಚರಿಕೆಯನ್ನು ವಹಿಸಬೇಕು. ಅಂದರೆ ಅಲ್ಲಿ ನಮಗೆ ಮಾವ ಮತ್ತು ಸೊಸೆ ವಿಚಾರದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಬರ್ಬೋದು. ಅಂದರೆ ಮೇಷರಾಶಿಯವರ ತಂದೆಗೋ ಹೆಂಡತಿ ಪತ್ನಿಗೋ ಸ್ವಲ್ಪ ಭಿನ್ನಾಭಿಪ್ರಾಯ ಬರೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಎಚ್ಚರಿಕೆ ವಹಿಸಬೇಕು. ಅದು ಬಿಟ್ಟರೆ ನಮಗೀಗ ಶುಕ್ರನಿಂದ ಲಾಭಗಳನ್ನೇ ನಿರೀಕ್ಷಿಸ್ಬೋದು ಹಣಕಾಸು ವ್ಯಾಪಾರ ವ್ಯವಹಾರಗಳಲ್ಲಿ. ಬಟ್ ಸಾಮರಸ್ಯದ ವಿಷಯದಲ್ಲಿ ಎಚ್ಚರಿಕೆ ವಹಿಸಬೇಕು. ಪ್ರೀತಿ, ಪ್ರೇಮ, ಸಾಮರಸ್ಯ ಈ ವಿಷಯದಲ್ಲಿ ನಾವು ಇಲ್ಲಿ ಎಚ್ಚರಿಕೆ ವಹಿಸಬೇಕಾಗುತ್ತೆ. ನಂತರ ನೋಡಿ 12ನೇ ಮನೆಯಲ್ಲಿ ಕುಜ ಇದೆ. 12ರಲ್ಲಿ ಕುಜ, ಬುಧ, ಶನಿ ಯುತಿ ಆಗುತ್ತೆ. ಹಾಗಾಗಿ ಅದಕ್ಕೆ ನೀವು ಪರಿಹಾರ ಮಾಡ್ಕೋಬೇಕಾಗುತ್ತೆ. ಬುಧ 12ರಲ್ಲಿದ್ದರೆ ನಿಮಗೆ 3, 6ನೇ ಮನೆ ಅಧಿಪತಿ ಸುಮ್ಮನೆ ಅಧಿಕವಾಗಿ ತಿರುಗಾಟ, ಈ ಶಾರ್ಟ್ ಟ್ರಾವೆಲಿಂಗ್ 3ನೇ ಮನೆ ಅಧಿಪತಿ ಹೇಳುತ್ತೆ. ಆವಾಗ ನಿಮಗೆ ಟ್ರಾವೆಲಿಂಗ್ ಇರುತ್ತೆ, ಆದರೆ ಅದರಿಂದ ಲಾಭಗಳು ಕಡಿಮೆ ಆಗುತ್ತೆ, ಖರ್ಚು ಹೆಚ್ಚಾಗುತ್ತೆ, ಸ್ವಲ್ಪ ಸಾಲ ಬಾಧೆ ಕೂಡ ಹೆಚ್ಚಾಗುತ್ತೆ. ಯಾಕಂದರೆ 6ನೇ ಮನೆ ಅಧಿಪತಿ ಕೂಡ 12ರಲ್ಲಿರೋದ್ರಿಂದ ಸಣ್ಣ ಪುಟ್ಟ ಸಾಲ ಬಾಧೆಗಳು ಹೆಚ್ಚಾಗ್ಬೋದು. ಅದೇ ಥರನೇ ಕೆಲಸದ ಮೇಲೆ ದೂರ ಪ್ರವಾಸಗಳು ಈ ವಾರದಲ್ಲಿ ಸಾಧ್ಯತೆಗಳಿದೆ. ನಂತರ ಚಂದ್ರ ನಿಮಗೆ 4ನೇ ಮನೆ ಅಧಿಪತಿ 11ರಲ್ಲಿದ್ದಾಗ ವಾರದ ಮೊದಲನೇ ಭಾಗದಲ್ಲಿ ವಾಹನ ಖರೀದಿಗೆ ಅಥವಾ ಮನೆ ರಿನೋವೇಷನ್ನು, ಮನೆ ತೊಗೊಳಕ್ಕೆ ಇಂಥದಕ್ಕೆ ಪ್ಲಾನಿಂಗ್ ಎಲ್ಲ ಚೆನ್ನಾಗಿರುತ್ತೆ. ಬಟ್ ಹಾಗೆ ವಾರಾಂತ್ಯದಲ್ಲಿ ಖರ್ಚು ಕೂಡ ಚಂದ್ರ ಹೇಳ್ತಾ ಇದೆ 12ನೇ ಮನೆಗೆ ಹೋದಾಗ. ನಂತರ ಈಗ ಪಂಚಮದಲ್ಲಿ ಕೇತು. ಸೊ ಹಾಗಾಗಿ ಕೇತುಗೆ ಪರಿಹಾರ ಆಗುತ್ತೆ ಇದೆ. ಇನ್ನು 11ನೇ ಮನೆ ರಾಹು ಖಂಡಿತ ನೋಡಿ, ಯಾರ್ಯಾರು ಮೇಷರಾಶಿಯವರು ಫೋಟೋಗ್ರಾಫರ್ಸು ಅಥವಾ ವಿಡಿಯೋ ಯೂಟ್ಯೂಬು, ಇನ್ಸ್ಟಾ, ಈ ಡಿಜಿಟಲ್ ಮಾರ್ಕೆಟಿಂಗು ಅಥವಾ ಸೇಲ್ಸು ಇಂಥದ್ರಲ್ಲಿರೋರಿಗೆಲ್ಲ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಯಾಕಂದರೆ ರಾಹು 11ರಲ್ಲಿದೆ, ಚಂದ್ರನೂ ಕೂಡ 4ನೇ ಮನೆ ಅಧಿಪತಿಯಾಗಿ ಸೇರ್ಕೋತಾ ಇರೋದ್ರಿಂದ ನಿಮಗೆ ಆ ವಿಷಯಗಳಲ್ಲಿ ಚೆನ್ನಾಗಿರುತ್ತೆ. ಬಟ್ ಆ ವಿಷಯದಲ್ಲಿ ಕೆಲಸ ಮಾಡದೆ ಜನರನ್ನಾಗಿ ಮಾಡ್ತಾ ಇರೋರಿಗೆ ಸ್ವಲ್ಪ ಒತ್ತಡಗಳಾಗುವಂಥ ಚಾನ್ಸ್ ಇರುತ್ತೆ. ಬಟ್ ಆದರೂ 11ನೇ ಮನೆಯಲ್ಲಿ ರಾಹು ನಿಮಗೆ ಉತ್ತಮ ರಿಸಲ್ಟ್ ಕೊಡುತ್ತೆ. ವಾರಾಂತ್ಯದಲ್ಲಿ ಸ್ವಲ್ಪ ಖರ್ಚು ಹೆಚ್ಚಾಗೋ ಸಾಧ್ಯತೆ ಇದೆ. ಈಗ ನಮಗೆ ಇಲ್ಲಿ ಕೇತುಗೆ ಪರಿಹಾರ ಆಗತ್ಯಾ, ಕೇತುಗೋಸ್ಕರ ನೋಡಿ ಪಂಚಮದಲ್ಲಿ ಕೇತು ಇದ್ದರೆ ಹೊಟ್ಟೆಲಿ ಇನ್ಫೆಕ್ಷನ್ ಆಗೋದು ಅಥವಾ ಎಕ್ಸಸ್ ಆಫ್ ಹೀಟ್ ಆಗೋದು, ಏನಾದರೂ ಒಂದು ಬಾಧೆ ಕಾಣುತ್ತೆ, ಅಥವಾ ಮಕ್ಕಳಿಂದ ಸ್ವಲ್ಪ ನಿರಾಸೆ ಉಂಟಾಗ್ಬೋದು. ಹಾಗಾಗಿ ಕೇತುಗೆ ಗಣೇಶನ ಆರಾಧನೆ ಮಾಡಿ, ಗಣೇಶನ ದೇವಸ್ಥಾನಕ್ಕೆ ಹೋಗಿ ಒಂದು ತೆಂಗಿನಕಾಯಿ ಆದರೂ ಕೊಟ್ಟು ಒಂದು ಅಷ್ಟೋತ್ತರಗಳನ್ನ ಹೇಳ್ಕೊಳೋದು, ನಿಮ್ಮ ಹೆಸರಲ್ಲಿ ಅರ್ಚನೆ ಮಾಡಿಸೋದು ಅಥವಾ ಬೀದಿ ನಾಯಿಗೆ ಆಹಾರಗಳು ಕೊಡೋದು, ಇದರಿಂದ ನಿಮಗೆ ಕೇತು ಪರಿಹಾರ ಆಗುತ್ತೆ. ಓವರಾಲ್ ತೊಗೊಂಡ್ರೆ ಮೇಷರಾಶಿಗೆ ಖರ್ಚು ಹೆಚ್ಚು ಕಾಣ್ತಾ ಇದೆ. ಸ್ವಲ್ಪ ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಿ. ಯಾಕಂದರೆ ಕುಜ ಕೂಡ 12ರಲ್ಲಿದೆ. ನಿಮ್ಮ ರಾಶಿಯಾಧಿಪತಿ 1, 8, 8ನೇ ಮನೆ ಅಧಿಪತಿ 12ರಲ್ಲಿದೆ. ಹಾಗಾಗಿ ಆರೋಗ್ಯ ಕೂಡ ನೋಡ್ಕೋಬೇಕು, ಕೋಪತಾಪಗಳನ್ನ ಕಡಿಮೆ ಮಾಡ್ಕೋಬೇಕಾಗುತ್ತೆ. ಸುಬ್ರಹ್ಮಣ್ಯ ಗಣೇಶನ ಆರಾಧನೆ ಮಾಡೋದ್ರಿಂದ ನಮಗಿಲ್ಲಿ
ಕುಜ ಮತ್ತು ಕೇತುಗೆ ಪರಿಹಾರ ಆಗುತ್ತೆ. ಒಳ್ಳೆಯದಾಗಲಿ. ವೃಷಭ ರಾಶಿ ನೋಡಿ, ವೃಷಭ ರಾಶಿಗೆ ಮೊದಲನೇದಾಗಿ ಕರ್ಮಸ್ಥಾನಕ್ಕೆ ನಿಮಗೆ ಚಂದ್ರ, ನಂತರ 11ನೇ ಮನೆಯಲ್ಲಿ ಪ್ರವಾಸ ಮಾಡುತ್ತೆ. ಚಂದ್ರನಿಂದ ಲಾಭಗಳನ್ನ ಇಲ್ಲಿ ನೋಡ್ತಾ ಇದ್ರು ಕೂಡ ನಮಗೆ 12ನೇ ಮನೆಗೆ ಸೂರ್ಯ ಪ್ರವೇಶ ಆಗ್ತಾ ಇದೆ. ನಿಮಗೆ 4ನೇ ಮನೆ ಅಧಿಪತಿ 12 ಹೋದಾಗ ಮನೆಗೆ ಖರ್ಚು ಬರುವಂಥ ಚಾನ್ಸಸ್ ಇರುತ್ತೆ, ಅದಕ್ಕೆ ಎಚ್ಚರಿಕೆ ವಹಿಸಬೇಕು. 12ನೇ ಮನೆಯಲ್ಲಿ ಶುಕ್ರ ನಿಮಗೆ ನೋಡಿ, ಈ ಶಾಪಿಂಗು ಅಥವಾ ಯಾವುದಾನ ಐಷಾರಾಮಿ ವಸ್ತು ಖರೀದಿಗೆ ಅದಕ್ಕೆನೋ ಚೆನ್ನಾಗಿದೆ. ಯಾಕಂದ್ರೆ ನಿಮ್ಮ ರಾಷ್ಟ್ರಾಧಿಪನೇ ಆಗಿ 6ನೇ ಮನೆ ಅಧಿಪತಿಯಾಗಿ 12ರಲ್ಲಿ ಇರೋದ್ರಿಂದ ನಿಮ್ಮ ವೈಯಕ್ತಿಕವಾಗಿ ಐಷಾರಾಮಿ ವಸ್ತುಗಳು ಖರೀದಿಗೆ ಖರ್ಚಾಗ್ಬೋದು. ಬಟ್ 11ನೇ ಮನೆಯಲ್ಲಿ ನೋಡಿ ಬುಧ ಇದೆ, ನಿಮಗೆ ಕುಟುಂಬಾಧಿಪತಿ 2ನೇ ಮನೆ ಅಧಿಪತಿ 5ನೇ ಮನೆ ಅಧಿಪತಿ 11ರಲ್ಲಿದ್ದರೆ ಎಜುಕೇಷನ್ ಸೆಕ್ಟ್ರಲ್ಲಿರೋರಿಗೆ, ಎಂಟರ್ಟೈನ್ಮೆಂಟ್ ಸೆಕ್ಟ್ರಲ್ಲಿರೋರಿಗೆ, ಮೀಡಿಯಾಲಿರೋರಿಗೆ, ಮಾಧ್ಯಮದಲ್ಲಿರೋರಿಗೆ, ಜೊತೆಗೆ ಸ್ಕೂಲ್ ನಡೆಸ್ತಾ ಇರೋದು, ಟ್ಯೂಷನ್ ನಡೆಸ್ತಾ ಇರೋದು, ಸಮ್ಮರ್ ಕ್ಯಾಂಪ್ ನಡೆಸ್ತಾ ಇರೋದು, ಇಂಥವ್ರಿಗೆಲ್ಲ ತುಂಬ ಚೆನ್ನಾಗೇ ಇನ್ಕಮ್ ಬರುತ್ತೆ ಈ ವಾರದಲ್ಲಿ. ಹಾಗೆ ನಮಗೆ ಇಲ್ಲಿ ಕುಜ ಕೂಡ ಇದೆ. ನಿಮಗೆ ಕುಜ ಏನಾಗುತ್ತೆ, ಸಪ್ತಮಾಧಿಪತಿ ಆಗುತ್ತೆ. 7ನೇ ಮನೆ ಅಧಿಪತಿ 11ರಲ್ಲಿದ್ದಾಗ ಅದರಲ್ಲೂ ವೃಷಭ ರಾಶಿ ಹೆಣ್ಣು ಮಕ್ಕಳಿಗೆ ಮದುವೆಗೆ ಒಂದು ಒಳ್ಳೆಯ ಅವಕಾಶ ಸಿಗುತ್ತೆ, ಭೂಮಿ ಖರೀದಿಗೆ ಅಥವಾ ಅಣ್ಣ ತಮ್ಮಂದು ಸಪೋರ್ಟ್ ಸಿಗೋಕ್ಕೆ ಈ ವಾರದಲ್ಲಿ ಅನುಕೂಲ ಆಗುತ್ತೆ. ಹಾಗೆ ಶನಿ ಕೂಡ 11ನೇ ಮನೆಯಲ್ಲಿ ಕೆಲಸ ಕಾರ್ಯಗಳಿಗೆ ನಿಮಗೆ ಅನುಕೂಲ ಮಾಡಿಕೊಡುತ್ತೆ. ಸೊ ವೃಷಭ ರಾಶಿಯವರಿಗೆ 4ನೇ ಮನೆ ಕೇತುಗೆ ಪರಿಹಾರ ಬೇಕು. ಸೊ 4ನೇ ಮನೆ ಕೇತು ಇದ್ದಾಗ ಮನೆಯಲ್ಲಿ ಮಾನಸಿಕ ಒತ್ತಡಗಳು ಅಥವಾ ನಿರಾಸೆಗಳು ಉಂಟಾಗುತ್ತೆ, ಅಥವಾ ತಾಯಿ ಆರೋಗ್ಯದಲ್ಲಿ ಚಿಂತೆ ಕಾಡ್ತಾ ಇರುತ್ತೆ. ಹಾಗಾಗಿ ನೀವು ಆ ವಿಷಯಕ್ಕೋಸ್ಕರ ಕೇತು ಆರಾಧನೆ ಮಾಡಬೇಕಾಗುತ್ತೆ. ಪಲಾಶ ಪುಷ್ಪ ಸಂಕಾಶಂ ತಾರಕಾಗ್ರಹಮಸ್ತಕಂ ರೌದ್ರಂ ರೌದ್ರಾತ್ಮಕಂ ಘೋರಂ ತಂ ಚೇತುಂ ಪ್ರಣಮಾಮ್ಯಹಂ ಒಂದು 21 ಬಾರಿ ದಿನನಿತ್ಯ ಕೇಳ್ಕೊಳ್ಳೋದ್ರಿಂದ ಅದು ಪರಿಹಾರ ಆಗುತ್ತೆ. ಓವರಾಲ್ ತೊಗೊಂಡ್ರೆ ವೃಷಭ ರಾಶಿ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಒಳ್ಳೆಯದಾಗಿದೆ. ಮಿಥುನ ರಾಶಿ ನೋಡಿ, ಮಿಥುನ ರಾಶಿಗೆ ಭಾಗ್ಯದಲ್ಲಿ ಮತ್ತು ಕರ್ಮಸ್ಥಾನದಲ್ಲಿ ಚಂದ್ರ ಸಂಚಾರ. ಭಾಗ್ಯದಲ್ಲಿ ಸಂಚಾರ ಮಾಡುವಾಗ ಚಂದ್ರ ಮತ್ತು ರಾಹು ಜೊತೆ ಇರುತ್ತೆ. ಗುರು ದೃಷ್ಟಿ ಕೂಡ ನಿಮಗೆ ರಾಹು ಚಂದ್ರದ ಮೇಲೆ ಬೀಳ್ತಾ ಇದೆ. ಹಾಗಾಗಿ ಸ್ವಲ್ಪ ಖರ್ಚು ಹೆಚ್ಚಾದ್ರೂ ನಿಮಗೆ ರಾಹುವಿಂದ ಲಾಭನೇ ಸಿಗುತ್ತೆ. ಆದರೂ ಕೂಡ ನೋಡಿ, ನಮಗೆ ಗುರು ಯಾವಾಗ ರಾಹು ಚಂದ್ರ ಯುತಿ ಆಗುತ್ತೋ ನಮಗೆ ಚಂದ್ರ ಮನೋಕಾರಕ, ರಾಹು ಇಲ್ಯೂಷನ್ ಅಂದರೆ ಮಾಯೆ ಕೊಡುತ್ತೆ. ಹಾಗಾಗಿ ಸ್ವಲ್ಪ ಶಿವನ ಆರಾಧನೆ ಮಾಡೋದು ಅಥವಾ ಶಿವನಿಗೆ ಜಲಾಭಿಷೇಕ ಮಾಡೋದು ಅಥವಾ ಕೊನೆ ಪಕ್ಷ 21 ಬಾರಿ ಓಂ ನಮಃ ಶಿವಾಯ ಹೇಳೋದ್ರಿಂದ ಮಾನಸಿಕ ಸ್ಥಿರತೆ ಚೆನ್ನಾಗಿರುತ್ತೆ. ನಂತರ ವಾರಾಂತ್ಯದಲ್ಲಿ ಕರ್ಮಸ್ಥಾನಕ್ಕೆ ಹೋಗುತ್ತೆ. ನೋಡಿ, ಕರ್ಮಸ್ಥಾನಕ್ಕೆ ಹೋದಾಗ ಶನಿ ಜೊತೆ ಸೇರುತ್ತೆ ಚಂದ್ರ. ಶನಿ ಜೊತೆ ಚಂದ್ರ ಸೇರಿದ್ರೆ ಸೇವಾ ಮನೋಭಾವನೆ ಜಾಸ್ತಿ ಆಗುತ್ತೆ. ಒಂಥರ ಅದು ಕಷ್ಟಹರ ಅಂದರೆ ವಿಷಹರ ಯೋಗ ಅಂತೀವಿ ನಾವು. ಅಂದ್ರೆ ಅರ್ಥ ಕಷ್ಟದಲ್ಲಿರೋರು ಸಹಾಯ ಮಾಡೋದು, ಈ ಥರ ಎಮೋಷ್ನಲಿ ನಿಮ್ಗೆ ಇನ್ಫ್ಲೂಯೆನ್ಸ್ ಮಾಡುತ್ತೆ. ಓವರಾಲ್ ಆಗಿ ತೊಗೊಂಡ್ರೆ ನಿಮಗೆ ನೋಡಿ, ಬುಧ ಕೂಡ ಕರ್ಮಸ್ಥಾನಕ್ಕೆ ಹೋಯ್ತು. ಯಾವಾಗ ಬುಧ ಅಂದರೆ ನಿಮ್ಮ ರಾಶಿಯಾಧಿಪತಿ 4ನೇ ಅಧಿಪತಿ 10ನೇ ಮನೆಯಲ್ಲಿ ಸಂಚಾರ ಮಾಡುತ್ತೋ ಕೆಲಸ ಕಾರ್ಯಗಳಲ್ಲಿ ಅನುಕೂಲ, ಕಮರ್ಷಿಯಲ್ ಪ್ರಾಪರ್ಟಿ ತಗೋತೀನಿ ಅಥವಾ ಮಕ್ಕಳ ವಿದ್ಯಾಭ್ಯಾಸ ಅಥವಾ ನಿಮ್ಮದೇ ವಿದ್ಯಾಭ್ಯಾಸ ಏನಾದರೂ ಮಾಡ್ತಾ ಇದ್ರೆ ಹೈಯರ್ ಎಜುಕೇಷನ್ಗೆ ಅದು ಬುಧ ಅನುಕೂಲ ಮಾಡಿಕೊಟ್ಬಿಡುತ್ತೆ. ಇನ್ನು ಕುಜ 10ನೇ ಮನೆಯಲ್ಲಿ ಸ್ಟೇಟಸ್ ಕೊಡುತ್ತೆ, ಒಂದು ಗೌರವ ತಂದು ಕೊಡುತ್ತೆ, ನಿಮಗೆ ಸಮಾಜದಲ್ಲಿ ಅಧಿಕವಾಗಿ ಲಾಭ ತಂದು ಕೊಡುತ್ತೆ. ಇನ್ನು ರವಿ ಉಚ್ಚ ಸ್ಥಾನದಲ್ಲಿ 11ನೇ ಮನೆ ಸಂಚಾರ ಮಾಡ್ತಾ ಇದೆ. 11ರಲ್ಲಿ ರವಿ ಉಚ್ಚ ಸ್ಥಾನದಲ್ಲಿ ಇರೋದ್ರಿಂದ ನಿಮಗೆ ನೋಡಿ 3ನೇ ಮನೆ ಅಧಿಪತಿ. ಸೋಷಿಯಲ್ ಕನೆಕ್ಟಿವಿಟಿ, ಬಂಧು ಬಾಂಧವರ ಭೇಟಿ ಆಗೋ ಚಾನ್ಸಸ್ ಚೆನ್ನಾಗಿರುತ್ತೆ. ಓವರಾಲ್ ಆಗಿ ನಿಮಗೆ ರವಿಯಿಂದ ಲಾಭ ಚೆನ್ನಾಗಿದೆ. ಶುಕ್ರ ಕೂಡ ನಿಮಗೆ 11ನೇ ಮನೆಯಲ್ಲಿ ರಿಸಲ್ಟ್ ಕೊಡ್ತಾ ಇದೆ ಸಪ್ತಮಾಧಿಪತಿಯಾಗಿ. ಸೊ ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭ, ಮತ್ತೆ ನಿಮಗೆ ಓವರಾಲ್ ಆಗಿ ಈ ವಾರದಲ್ಲಿ ತುಂಬ ಅಧಿಕ ಲಾಭನೇ ನಿರೀಕ್ಷಿಸ್ಬೋದು. ಒಳ್ಳೆಯದಾಗಲಿ. ಕರ್ಕ ರಾಶಿ ನೋಡಿ, ಕರ್ಕ ರಾಶಿಯವರಿಗೆ ಅಷ್ಟಮದಲ್ಲಿ ನಮಗೆ ರಾಹು ಚಂದ್ರ ಯುತಿ ಆಗ್ತಾ ಇದೆ. ಭಾಗ್ಯದಲ್ಲಿ ಚಂದ್ರ ಹೋಗಿ ಈ ಶನಿ ಕುಜ ಅಥವಾ ಬುಧರ ಜೊತೆ ಸೇರ್ಕೋತಾ ಇದೆ. ಅಷ್ಟಮದಲ್ಲಿ ರಾಹು ಚಂದ್ರ ಯುತಿ ಆದಾಗ ದೈಹಿಕ ಪೀಡೆ ಅಥವಾ ಮಾನಸಿಕ ಒತ್ತಡಗಳು, ಬೇಜಾರಾಗೋದು, ಡಿಟ್ಯಾಚ್ ಆಗೋದು. ಸೊ ಇದಕ್ಕೋಸ್ಕರ ನಮಗೆ ಇಲ್ಲಿ ರಾಹು ಮತ್ತು ಚಂದ್ರನಿಗೆ ಶಾಂತಿ ಅಗತ್ಯ. ಚಂದ್ರನಿಗೋಸ್ಕರ ಶಿವನ ಆರಾಧನೆ ಮಾಡೋದಾಗಲಿ ಅಥವಾ ತಾಯಿ ಸೇವೆ ಮಾಡೋದಾಗಲಿ ಅಥವಾ ಯಾವುದಾನ ಹತ್ತಿರದ ಶಿವನ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಹೆಸರಲ್ಲಿ ಅರ್ಚನೆ ಮಾಡಿಸೋದ್ರಿಂದ ಚಂದ್ರ ಶಾಂತಿ ಆಗುತ್ತೆ. ರಾಹುಗೋಸ್ಕರ ದುರ್ಗಾ ಆರಾಧನೆ ಮಾಡೋದಾಗಲಿ ಅಥವಾ ಉದ್ದಿನ ಬೇಳೆಯನ್ನು ದುರ್ಗಾದೇವಿಯಲ್ಲಿ ದೇವಸ್ಥಾನದಲ್ಲಿ ದಾನ ಕೊಡೋದಾಗಲಿ ಅಥವಾ ನೀವು ಉದ್ದಿನ ವಡೆ ಕೂಡ ನಿಮ್ಮ ಸ್ನೇಹಿತರು ಕೊಡಿಸೋದ್ರಿಂದ ಕೂಡ ನಿಮಗೆ ರಾಹು ಶಾಂತಿ ಆಗುತ್ತೆ. ಹಾಗೆ ನಿಮಗೆ 2ನೇ ಮನೆಯಲ್ಲಿ ಕೇತು ಅಂದರೆ ಮನೆಯಲ್ಲಿ ಸ್ವಲ್ಪ ಡಿಟ್ಯಾಚ್ಮೆಂಟ್ ಫೀಲ್ ಇರುತ್ತೆ. ಹಾಗಾಗಿ ಗಣೇಶನ ಆರಾಧನೆ ಮಾಡೋದು, ಗಣೇಶನ ದೇವಸ್ಥಾನಕ್ಕೆ ಹೋಗಿ ಒಂದು 10 ನಿಮಿಷ ಕೂತ್ಕೊಂಡು ಎದ್ದು ಬರೋದು, ಇದರಿಂದ ಕೂಡ ನಿಮಗೆ ಕೇತು ಪರಿಹಾರ ಆಗುತ್ತೆ. ಈಗ ನಿಮಗೆ ಭಾಗ್ಯದಲ್ಲಿ ಇವಾಗ ನೋಡಿ ಶನಿ, ಕುಜ, ಬುಧ, ಚಂದ್ರ ಕೂಡ ವಾರಾಂತ್ಯದಲ್ಲಿ ಸೇರ್ಕೊಳ್ಳುತ್ತೆ. ಸೊ ಭಾಗ್ಯದಲ್ಲಿ ಈ 3 ಗ್ರಹಗಳು ಸೇರ್ಕೊಂಡಾಗ ನಮಗೆ ಇಲ್ಲಿ ಬುಧ ನಿಮಗೆ 3, 12ನೇ ಮನೆ ಅಧಿಪತಿ 9ರಲ್ಲಿದೆ. ಸೊ ದೂರ ಪ್ರಯಾಣಗಳಿಗೆ ಅದು ಇನ್ಫ್ಲೂಯೆನ್ಸ್ ಮಾಡುತ್ತೆ. ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಚಂಚಲತೆ ಕೊಡುತ್ತೆ. ಯಾಕಂದರೆ ಬುಧ ಭಾಗ್ಯದಲ್ಲಿ ಅಂಥ ಪಾಸಿಟಿವ್ ರಿಸಲ್ಟ್ ಕೊಡದೇ ಇರೋ ಕಾರಣ ಸ್ವಲ್ಪ ಚಂಚಲತೆ ಕೊಡುತ್ತೆ. ಹಾಗೆ ನಮಗೆ ನೋಡಿ, ಕರ್ಕ ರಾಶಿಯವರಿಗೆ ಪಂಚಮಾಧಿಪತಿನೂ ಕುಜ ಆಗುತ್ತೆ. ಸೊ ಅದ್ರ ಜೊತೆನೇ ಬುಧ ಇದೆ. ಸೊ ಹಾಗಾಗಿ ನಮಗೆ ಇಲ್ಲಿ
ಸಣ್ಣ ಪುಟ್ಟ ಏಟು ಬೀಳೋ ಅಂತ ಚಾನ್ಸಸ್ಸು ಕರ್ಕಾಟಕ ರಾಶಿ ಮಕ್ಕಳಿಗಿರುತ್ತೆ. ಸ್ವಲ್ಪ ಅದಕ್ಕೆ ಎಚ್ಚರಿಕೆ ವಹಿಸಬೇಕಾಗುತ್ತೆ. ಸೊ ಓವರ್ ಆಲ್ ತಗೊಂಡ್ರೆ ನಮಗೆ ಏನು ಕರ್ಮಸ್ಥಾನದಲ್ಲಿ ಸೂರ್ಯ ಉಚ್ಚ ಸ್ಥಾನಕ್ಕೆ ಹೋಯ್ತು. ಕರ್ಮಸ್ಥಾನದಲ್ಲಿ ಯಾವಾಗ ಸೂರ್ಯ ಉಚ್ಚ ಸ್ಥಾನಕ್ಕೆ ಹೋಗುತ್ತೆ, 2ನೇ ಮನೆ ಅಧಿಪತಿ, ನಿಮಗೆ ಕುಟುಂಬದಲ್ಲಿ ಲಾಭ ಉಂಟಾಗುತ್ತೆ. ತಂದೆಯಿಂದ ಅಥವಾ ಸರ್ಕಾರದಿಂದ ಏನಾದರೂ ಒಂದು ಒಳ್ಳೆ ಪೊಸಿಷನ್ ಸಿಗೋದಾಗಲಿ, ಮತ್ತೆ ಬಡ್ತಿ, ಪ್ರಮೋಷನ್ಸು, ಹೊಸ ಕೆಲಸ ಹುಡುಕ್ತಾ ಇದ್ರೆ ಅದಕ್ಕೆ ಸೂರ್ಯ ತುಂಬ ಚೆನ್ನಾಗಿದೆ. ಬಟ್ ಶುಕ್ರ ಅಲ್ಲೇ ಇದ್ದರೆ ಸ್ಥಾನ ಪಲ್ಲಟ ಅಂದರೆ ಜಾಗ ಬದಲಾವಣೆ ಮಾಡುವಂಥ ಚಾನ್ಸ್ ಇರುತ್ತೆ. ಅಥವಾ ಕಾರ್ಯಕ್ಷೇತ್ರಗಳಲ್ಲಿ ಆಪೋಸಿಟ್ ಅಂದರೆ ಗಂಡಾದರೆ ಹೆಣ್ಣು, ಹೆಣ್ಣಾದರೆ ಗಂಡು, ಅವರಿಂದ ಸ್ವಲ್ಪ ಒತ್ತಡಗಳು ಬರುವಂಥ ಚಾನ್ಸ್ ಇರುತ್ತೆ. ಅದಕ್ಕೆ ಶುಕ್ರ ಶಾಂತಿ ಅಗತ್ಯ. ಸೊ ಹೆಣ್ಮಕ್ಳಿಗೆ ಏನಾದರೂ ಅಲಂಕಾರಿಕ ವಸ್ತು ದಾನ ಕೊಡೋದ್ರಿಂದ ಖಂಡಿತ ನಿಮಗೆ ಶುಕ್ರ ಶಾಂತಿ ಆಗುತ್ತೆ. ಓವರ್ ಆಲ್ ತೊಗೊಂಡ್ರೆ ನಿಮಗೆ ಈ ವಾರ ಮಿಶ್ರ ಫಲ ಕರ್ಕಾಟಕ ರಾಶಿಯವರಿಗೆ ಒಳ್ಳೆಯದಾಗಲಿ. ದಯವಿಟ್ಟು ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.